ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಭಾರತದ ಅತಿ ದೊಡ್ಡ ಹಿಂದೂ ದೇವಾಲಯ. ಹಾಗೆ ಇದಕ್ಕೆ ಅಂತ್ಯರಂಗ ಅಂತ ಹೇಳ್ತಾರೆ. ವಿಷ್ಣು ಸಾಕ್ಷಾತ್ ಬಂದು ನೆಲೆಸಿರ್ತಕ್ಕಂಥ 8 ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಹಾಗೆ 108 ದಿವ್ಯ ದೇವಸ್ಥಾನಗಳಲ್ಲಿ, ವಿಷ್ಣುವಿನ ದೇವಸ್ಥಾನಗಳಲ್ಲಿ ಮೊದಲನೇದಿದು. ಸುಮಾರು 156 ಎಕರೆ ಇರ್ತಕ್ಕಂಥ ಶ್ರೀರಂಗಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾನು ಬಂದಿರತಕ್ಕಂಥ ಒಂದು ವ್ಯೂ ಪಾಯಿಂಟ್ ಇದು. ಇದಕ್ಕೆ ವ್ಯೂ ಪಾಯಿಂಟ್ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 21 ಗೋಪುರಗಳು ಕೂಡ ಕಾಣುತ್ತೆ. ಹಾಗೆ ಶ್ರೀರಂಗದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ರಾಮಾನುಜಾಚಾರ್ಯರು ಅಂತ್ಯ ಆಗಿ ಸುಮಾರು 890-900 ವರ್ಷಗಳಾಯಿತು. ಅವರ ದೇಹವನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾರೆ, ಕಾಪಾಡ್ಕೊಂಡಿಟ್ಟಿದ್ದಾರೆ. ಆ ಥರ ಇಟ್ಟಿರ್ತಕ್ಕಂಥ ದೇವಸ್ಥಾನದಲ್ಲಿ ದೇಹವನ್ನು ಇಟ್ಟಿರ್ತಕ್ಕಂಥ ಏಕೈಕ ದೇವಸ್ಥಾನ ಅಂತ ಹೇಳಲಾಗತ್ತೆ. ರಾಮಾನುಜಾಚಾರ್ಯರ ದರ್ಶನ ಕೂಡ ಮಾಡ್ಬೋದು. ಬನ್ನಿ, ದೇವಸ್ಥಾನದ ಬಗ್ಗೆ ಇನ್ನೆಲ್ಲ ಮಾಹಿತಿ ಬೇಕು, ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮಾರು ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಶ್ರೀರಂಗಂಗೆ ನಾವು ಹೋಗ್ತಾ ಇದ್ದಂಗೆ ನಮಗೆ ಎದುರಾಗೋದೆ ಮೊದಲಿಗೆ ರಾಜಗೋಪುರ. ಈ ರಾಜಗೋಪುರ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಅಷ್ಟೊಂದು ವಿಶಾಲವಾಗಿದೆ, ಅಷ್ಟೊಂದು ಎತ್ತರವಾಗಿದೆ. ಸುಮಾರು 236 ಅಡಿ ಎತ್ತರ. ಏಷ್ಯಾದಲ್ಲೇ ಅತಿ ದೊಡ್ಡದಾದಂಥ ರಾಜಗೋಪುರ ಅಂತ ಹೇಳಲಾಗತ್ತೆ. ನಾನು ಶ್ರೀರಂಗಂಗೆ ಮೊದಲನೇ ಬಾರಿ ಹೋಗಿದ್ರಿಂದ ನಮ್ಮ ಕಡೆ ದೇವಸ್ಥಾನಗಳೆಲ್ಲ ರಾಜಗೋಪುರ ಆದ ನಂತರ ದೇವಸ್ಥಾನದ ಸಂಕೀರ್ಣ, ದೇವಸ್ಥಾನದ ಆವರಣದ ಒಳಗಡೆ ನಾವು ಎಂಟ್ರ್ ಆಗ್ತೀವಿ. ಸೊ ಹಾಗಾಗಿ ನಾನು ಈ ರಾಜಗೋಪುರದ ಹಿಂದೆನೇ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಈ ರಾಜಗೋಪುರ ಆದಮೇಲೆ ಮತ್ತೆ 2 ಗೋಪುರಗಳು ಸಿಗತ್ತೆ. ಆ 2 ಗೋಪುರ ಆದಮೇಲೆ ನಮಗೆ ಸಿಗುವಂಥದ್ದೇ ಶ್ರೀರಂಗಂನ ದೇವಸ್ಥಾನ. ನಾವು ಶ್ರೀರಂಗಂಗೆ ಹೋಗಿದ್ದು ಟ್ರೈನಿಂದ. ಬೆಳಗಿನ ಜಾವ ಟ್ರಿಚಿ ರೀಚ್ ಆದ್ವಿ. ತಿರುಚನಾಪಳ್ಳಿಯಿಂದ ಬಸ್ಸಿನಲ್ಲಿ ಶ್ರೀರಂಗಂಗೆ ಬಂದ್ವಿ. ಶ್ರೀರಂಗಂ ಬಳಿ ಮಠದ ರೂಮ್ಗಳಿರತ್ತೆ ಅಂತ ಹೇಳಿ ಬಂದ್ವಿ. ಮಠದ ರೂಮ್ಗಳು ತುಂಬ ಕಾಸ್ಟ್ಲಿ ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ದೇವಸ್ಥಾನದ ಸುತ್ತಮುತ್ತನೂ ಲಾಡ್ಜ್ಗಳೆಲ್ಲ ಇದೆ, ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇದೆ. ಬಟ್ ತುಂಬ ಕಾಸ್ಟ್ಲಿ ಅನ್ಸುತ್ತೆ. 3,500, 4,000. ನಾವು ತೊಗೊಂಡಿದ್ದು ಸರ್ವಿಸ್ ಅಪಾರ್ಟ್ಮೆಂಟ್. ಆ್ಯಕ್ಚುಲಿ ಡಬಲ್ ಬೆಡ್ರೂಮ್ ಇತ್ತು, 4,000 ತೊಗೊಂಡ್ರು. ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಕಿಚನ್ಗೆ ಏನೇನು ಬೇಕು ಸ್ವಲ್ಪ ಅದೆಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಹಾಗಾಗಿ ದೇವಸ್ಥಾನದ ಪಕ್ಕದಲ್ಲೇ ಇತ್ತು. ಯೂಶುವಲ್ ಆಗಿ ತಮಿಳ್ನಾಡಲ್ಲಿ ನೀವು ಎಲ್ಲೇ ಹೋದ್ರೂ 11ರಿಂದ 12 ಗಂಟೆಗೆ ಚೆಕ್ ಇನ್ ಇರುತ್ತೆ, ಮತ್ತು ನೆಕ್ಸ್ಟ್ ಡೇ 11ರಿಂದ 12 ಗಂಟೆಗೆ ಚೆಕ್ಔಟ್ ಇರುತ್ತೆ. ಸೊ ಹಾಗಾಗಿ ನಾವು ಬೆಳಗಿನ ಜಾವ ಹೋಗಿದ್ದು ಸ್ವಲ್ಪ ನಮಗೆ ಅನ್ನೀವನ್ ಆಯಿತು. ಯಾಕಂತ ಹೇಳಿದ್ರೆ ನಾವು ಬೆಳಗಿನ ಜಾವ ರೂಮ್ ತೊಗೊಂಡ್ರೆ ನಿಮಗೆ 11-12 ಗಂಟೆಗೆ ಒಂದು ದಿವಸ, ಆಮೇಲೆ 2 ದಿವಸ ಲೆಕ್ಕ ಆಗುತ್ತೆ ಅಂತ ಹೇಳಿದ್ರು. ಬಟ್ ಯಾರೋ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ನಮ್ಗೆ ಅನುಕೂಲ ಮಾಡಿಕೊಟ್ರು. ನೆಕ್ಸ್ಟ್ ಡೇ 10 ಗಂಟೆ ಒಳಗಡೆ ಖಾಲಿ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಉಳ್ಕೊಂಡ್ವಿ. ಸ್ನೇಹಿತರೆ, ಶ್ರೀರಂಗಂ ಮಹಾವಿಷ್ಣುವಿನ ಉದ್ಭವ ಕ್ಷೇತ್ರಗಳ 8ರ ಪೈಕಿ ಶ್ರೀರಂಗಂ ಕೂಡ ಒಂದು ಅಂತ ಹೇಳಲಾಗತ್ತೆ. ಹಾಗೆ 108 ದಿವ್ಯ ದೇಗುಲಗಳು ಏನಿದೆ, ವಿಷ್ಣುವಿನ ದಿವ್ಯ ದೇಗುಲಗಳು, ಅದರಲ್ಲಿ ಇದು ಮೊದಲನೇದು. ಬಹಳ ವಿಶಾಲವಾಗಿರುವಂಥ ದೇವಸ್ಥಾನ. ಇದಕ್ಕೆ ತುಂಬ ಹೆಸರುಗಳಿಂದ ಕರೀತಾರೆ. ತಿರುವರಂಗ ತಿರುಪತಿ ಅಂತ ಹೇಳ್ತಾರೆ, ಪೆರಿಯ ಕೋವಿಲ್ ಅಂತ ಹೇಳ್ತಾರೆ, ಭೋಗ ಮಂಟಪ ಅಂತ ಹೇಳ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಬಹಳ ವಿಶೇಷವಾಗಿ ಭೂಲೋಕ ವೈಕುಂಠ ಅಂತ ಹೇಳಿ ಹೇಳ್ತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಸಾಮಾನ್ಯವಾಗಿ ಕೇಳಿರ್ತೀರ. ಆದಿರಂಗ ಬಂದು ಶ್ರೀರಂಗಪಟ್ಟಣದಲ್ಲಿ, ಅಂದರೆ ಕಾವೇರಿಯ ಉಗಮ ಸ್ಥಾನದ ಬಳಿ ಇರ್ತಕ್ಕಂಥ ಆದಿರಂಗ. ಹಾಗೆ ಮಧ್ಯರಂಗ ಶಿವನ ಸಮುದ್ರದಲ್ಲಿರ್ತಕ್ಕಂಥ ರಂಗನಾಥ. ಹಾಗೆ ಅಂತ್ಯರಂಗ ಕಾವೇರಿಯ ಅಂತ್ಯ ಭಾಗದಲ್ಲಿರ್ತಕ್ಕಂಥ ಶ್ರೀರಂಗಂ. ಇದನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ, ಆದಿರಂಗ, ಮಧ್ಯರಂಗ ಮತ್ತು ಅಂತ್ಯರಂಗವನ್ನು. ಹಾಗೆ ಈ ಅಂತ್ಯರಂಗ ಏನಿದೆ, ಶ್ರೀರಂಗಂ ಏನಿದೆ, ನೀವು ಒಳಗಡೆ ಬಂದಮೇಲೆ ನಿಮಗೆ 50 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಒಂದು ವ್ಯೂ ಪಾಯಿಂಟ್ ಅಂತ, ಅಂದರೆ ದೇವಸ್ಥಾನದ ಮಾಳಿಗೆ ಮೇಲೆ ನಿಂತು ನೋಡುವಂಥದ್ದು 21 ಗೋಪುರ ಕೂಡ ಕಾಣಿಸುತ್ತೆ. ಬಹಳ ವಿಶೇಷವಾಗಿದೆ ಜಾಗ. 50 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಯಾರೂ ಇರೋದಿಲ್ಲ ಸಾಮಾನ್ಯವಾಗಿ, ತುಂಬ ಜನ ಹಾಗೆ ಹೋಗಿ ನೋಡ್ತಾರೆ. ಅಲ್ಲಿ ನೀವು 21 ಗೋಪುರದ ಜೊತೆಗೆ ರಂಗ ವಿಮಾನ ನೋಡ್ಬೋದು. ಅಂದರೆ ಚಿನ್ನದ ಗೋಪುರ, ರಂಗನಾಥ ಸ್ವಾಮಿ ನೆಲೆಸಿರ್ತಕ್ಕಂಥ ಆ ಗರ್ಭಗುಡಿಯ ಮೇಲ್ಗಡೆ ಇರ್ತಕ್ಕಂಥ ಚಿನ್ನದ ಗೋಪುರವನ್ನು ಸಹ ನೋಡ್ಬೋದು. ಬಹಳ ಸುಂದರವಾದಂಥ ಒಂದು ನೋಟ. ಫೋಟೋಗ್ರಫೀಸ್ಗೆ, ಫೋಟೋಸ್ ತೆಕ್ಕೊಳ್ಳೋದಕ್ಕೆ, ಸೆಲ್ಫಿ ತೆಕ್ಕೊಳ್ಳೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ನೀವು ಶ್ರೀರಂಗಂಗೆ ಹೋಗಿ ದೇವರ ದರ್ಶನದ ಜೊತೆಗೆ ಇನ್ನೂ 2 ಕೆಲಸ ಮಾಡಲೇಬೇಕಾಗಿರೋದು ಅಂತ ಹೇಳಿದ್ರೆ 1000 ಕಂಬಗಳ ಮಂಟಪನ ನೋಡೋದು.
ಬಹಳ ವಿಶೇಷವಾಗಿದೆ, ಬಹಳ ಸುಂದರವಾಗಿದೆ. 1000 ಕಂಬಗಳು ಹೇಗಿದೆ ಅಂತ ಹೇಳಿದ್ರೆ, ಮೊನ್ನೆ ಮೋದಿಯವರು ಹೋದಾಗ ಕೂಡ ಆ 1000 ಕಂಬಗಳ ಮಂಟಪದಲ್ಲಿ ಒಂದು ರೌಂಡ್ ಹಾಕಿ ಬಂದರು. ಹಾಗೆ ರಾಮಾನುಜಾಚಾರ್ಯರ ದೇಹವನ್ನ ಇನ್ನೂ ಸಂರಕ್ಷಿಸಿ ಇಡಲಾಗಿದೆ. ಇದು ಯಾವುದೇ ದೇವಸ್ಥಾನದಲ್ಲಿ ಕೂಡ, ನಮ್ಮ ಹಿಂದೂ ದೇವಾಲಯಗಳಲ್ಲಿ ಎಸ್ಪೆಷಲಿ ಯಾವುದೇ ಥರ ಮೃತದೇಹವನ್ನು ಇಡೋದಿಲ್ಲ. ಆದರೆ ರಾಮಾನುಜಾಚಾರ್ಯರ ಮೃತದೇಹವನ್ನು ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಅದಕ್ಕೂ ಪೂಜೆ ಕೂಡ ಆಗತ್ತೆ. ನೀವು ಯಾವಾಗ ಬೇಕಿದ್ರೂ ಹೋಗಿ ದರ್ಶನವನ್ನು ಕೂಡ ಮಾಡ್ಬೋದು. ಸುಮಾರು 890-900 ವರ್ಷಗಳ ಹಿಂದೆ ಶ್ರೀರಂಗಂನಲ್ಲಿ ರಾಮಾನುಜಾಚಾರ್ಯರು ತಮ್ಮ ಅಂತ್ಯವನ್ನು ಕಾಣ್ತಾರೆ. ಸುಮಾರು ಅವರು ಇದ್ದಿದ್ದು 120 ವರ್ಷಗಳ ಕಾಲ ಅವರು ಜೀವನ ನಡೆಸಿದ್ರು ಅಂತ ಇದೆ. ಅದರಲ್ಲಿ 80 ವರ್ಷಗಳವರು ಶ್ರೀರಂಗಂನಲ್ಲೇ ಇದ್ರಂತೆ. ನೀವು ಶ್ರೀರಂಗಂ ದೇವಸ್ಥಾನದೊಳಗೆ ಸೆಲ್ಫೋನು, ಕ್ಯಾಮ್ರಾ ಎಲ್ಲ ತೊಗೊಂಡೋಗ್ಬೋದು. ಆದರೆ ಒಂದು ಹಂತದವರೆಗೂ ನೀವು ಆ ಸೆಲ್ಫೋನ್ ಕ್ಯಾಮ್ರಾ ಯೂಸ್ ಮಾಡ್ಬೋದು. ಆಮೇಲೆ ಸೆಲ್ಫೋನ್ ಕ್ಯಾಮ್ರಾ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಲಾಗತ್ತೆ. ಅದನ್ನು ನಾನು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಸೆಲ್ಫೋನಲ್ಲಿ ಶೂಟ್ ಮಾಡಿದ್ದೀನಿ. ಇದೆಲ್ಲ ನಾವು ನೋಡ್ತಾ ಇರೋದು ಹೊರಭಾಗದಲ್ಲಿ. ಇದೇ 1000 ಕಂಬಗಳ ಮಂಟಪ ಅಂತ ಹೇಳೋದು. ಇದು ಮೋದಿಯವ್ರು ಬರ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು, ಮತ್ತು ಏನೋ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಅಂತ ಹೇಳಿ ನಾನಲ್ಲೇ ಬಾಗ್ಲಲ್ಲಿ ನಿಂತ್ಕೊಂಡು ಇದೊಂದು ಶಾರ್ಟನ್ನು ಮಾಡಿದೆ. ಇಲ್ಲಿ ಅವಕಾಶ ಇದ್ದಿದ್ರೆ ಒಂದು ಒಳಗಡೆ ಎಲ್ಲ ರೌಂಡ್ ಹಾಕಿ ಬರ್ತಾ ಇದೆ. ಇದೆಲ್ಲ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋವಂಥದ್ದು. ಇಲ್ಲಲ್ಲಿ ನೀವು ಮೊಬೈಲು, ಕ್ಯಾಮ್ರಾಸು, ಫೋಟೋಸ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು, ತಗೊಳ್ಬೋದು. ಹಾಗೆ ಇಲ್ಲಿಂದ ಮುಂದೆ ಸಾಗಿದರೆ ನೀವು ರಾಮಾನುಜಾಚಾರ್ಯರ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು. ಇನ್ನು ಪುರಾಣದ ಪ್ರಕಾರ ಈ ದೇವರನ್ನ, ರಂಗನಾಥನನ್ನ ಬ್ರಹ್ಮದೇವರು ಪೂಜೆ ಮಾಡ್ತಾ ಇದ್ರಂತೆ. ಆಗ ಬ್ರಹ್ಮದೇವರು ಏನ್ ಮಾಡ್ತಾರೆ, ಶ್ರೀರಾಮನ ವಂಶದ ಮೂಲ ಪುರುಷ ಇಶ್ವಾಕು ಅಂತ ಹೇಳಿ ಅಯೋಧ್ಯೆಯಲ್ಲಿರ್ತಾನೆ, ಅವನಿಗೆ ಕೊಡ್ತಾರಂತೆ ಪೂಜೆ ಮಾಡೋದಕ್ಕೆ. ಇಶ್ವಾಕು ಪೂಜೆ ಮಾಡ್ತಾ ಇರ್ತಾನೆ. ತದನಂತರ ಶ್ರೀರಾಮಚಂದ್ರರು ಪೂಜೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ರಾಮಾಯಣದ ಯುದ್ಧವೆಲ್ಲ ಮುಗಿದ ನಂತರ ರಾವಣನ ತಮ್ಮ ವಿಭೀಷಣ ಅಯೋಧ್ಯೆಗೆ ಬರ್ತಾನೆ. ಅಲ್ಲಿ ರಂಗನಾಥನನ್ನು ನೋಡಿ ಈ ರಂಗನಾಥನನ್ನ ತನಗೆ ಕೊಡುವಂತೆ ಶ್ರೀರಾಮಚಂದ್ರರ ಬಳಿ ಕೇಳ್ಕೊಳ್ತಾನೆ, ಅಯೋಧ್ಯೆಗಿಂದ ನಾನು ಲಂಕೆಗೆ ತೊಗೊಂಡೋಗ್ತೀನಿ ಅಂತ ಹೇಳಿ. ಆಗ ಶ್ರೀರಾಮಚಂದ್ರರು ಕೊಟ್ಟು ಕಳಿಸ್ತಾರೆ. ಅವಾಗ ಶ್ರೀರಾಮಚಂದ್ರ ಹೇಳೋದೇನು ಅಂತ ಹೇಳಿದ್ರೆ, ಇದನ್ನ ಎಲ್ಲೂ ಇಡಬಾರ್ದು, ನೀನು ಅಯೋಧ್ಯೆಯಿಂದ ಲಂಕೆಗೆ ಹೋಗೋವರೆಗೂ ಎಲ್ಲಾದರೂ ಇಟ್ಟರೆ ಅದು ಅಲ್ಲೇ ನೆಲೆಯಾಗ್ಬಿಡತ್ತೆ, ಪ್ರತಿಷ್ಠಾಪನೆ ಆಗ್ಬಿಡತ್ತೆ ಅಂತ ಹೇಳಿ. ಆಗ ವಿಭೀಷಣ ರಂಗನಾಥನನ್ನು ತಗೊಂಡು ಶ್ರೀರಂಗಂನ ಬಳಿ ಬಂದ ಕಾವೇರಿ ನದಿ ತಟದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂತ ಹೇಳಿ. ಅದಕ್ಕೊಂದು ಕಥೆನೂ ಇದೆ. ಅಂದರೆ ಗಣೇಶ ಅಲ್ಲಿ ಶ್ರೀರಂಗಂನಲ್ಲಿ ಈ ರಂಗನಾಥನನ್ನ ಇಡಿಸಿದ್ದು ಅಂತ ಹೇಳಿ. ಹೇಗೆ ಗೋಕರ್ಣದಲ್ಲಿ ರಾವಣನಿಂದ ಇಷ್ಟಲಿಂಗವನ್ನ ತಗೊಂಡು ಅದನ್ನ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ನೋ ಗಣೇಶ, ಅದೇ ರೀತಿ ದೇವತೆಗಳಿಗೆ ಇದಕ್ಕೆ ಲಂಕೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ವಂತೆ. ಹಾಗಾಗಿ ಗಣೇಶನ ಮೊರೆ ಹೋಗ್ತಾರೆ. ಗಣೇಶ ಬಂದು ಮಾರುವೇಷದಲ್ಲಿ ಆ ರಂಗನಾಥನನ್ನ ಕೈಯಲ್ಲಿ ಇಸ್ಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ದ. ಆಗ ವಿಭೀಷಣ ಓಡಿಸ್ಕೊಂಡು ಹೋಗ್ತಾನೆ ಗಣೇಶನನ್ನ. ಆಗ ಗಣೇಶನ ಒಂದು ದೇವಸ್ಥಾನವನ್ನ, ಅದು ಭೂಮಂಡಲದ ಮೊದಲನೇ ಗಣಪತಿ ದೇವಸ್ಥಾನ ಅಂತ ಹೇಳಲಾಗತ್ತೆ, ಅದನ್ನ ಉಚ್ಚಿಪಿಳ್ಳೆಯಾರ ಅಂತ ಹೇಳಿ ಕಾವೇರಿ ನದಿ ಆ ಕಡೆ ತಟದಲ್ಲಿದೆ, ಕಾವೇರಿ ನದಿ ಈ ಕಡೆ ತಟದಲ್ಲಿ ಶ್ರೀರಂಗಂ ಇದೆ. ಕೊನೆಗೆ ವಿಭೀಷಣನಿಗೆ ರಂಗನಾಥ ಸ್ವಾಮಿ ಹೇಳೋದು, ಈ ಕ್ಷೇತ್ರ ನನಗೆ ಬಹಳ ಇಷ್ಟವಾಗಿದೆ, ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಿ. ಹಾಗಾಗಿ ನಾನು ನಿನಗೊಂದು ಆಶೀರ್ವಾದವನ್ನು ಕೊಡ್ತೀನಿ, ನಾನು ಯಾವಾಗಲೂ ಲಂಕೆ ಕಡೆ ಮುಖ ಮಾಡಿ, ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿ ಲಂಕೆಗೆ ಆಶೀರ್ವಾದ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಶ್ರೀರಂಗಂನಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದಕ್ಷಿಣಕ್ಕೆ ಮುಖ ಮಾಡಿ ಮಲಗಿರುವಂಥದ್ದು. ಇದು ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ ಬಂದ ಬಗೆ ಅಂತ ಹೇಳಿ ಪುರಾಣದ ಪ್ರಕಾರ. ಹಾಗೆ ಹಿಂದೆ ಮುಸ್ಲಿಮರ ದಾಳಿ ಬಹಳ ಇದ್ದಾಗ ರಂಗನಾಥ ಸ್ವಾಮಿ ವಿಗ್ರಹನ ಹಾಳು ಮಾಡ್ತಾರೆ ಅಂತ ಹೇಳಿ ಇದೇ ಥರದ 50 ವಿಗ್ರಹಗಳನ್ನು ಮಾಡಿಸಿದ್ರಂತೆ. ಒಂದು 50-60 ವರ್ಷ ಆದಮೇಲೆ, ದಾಳಿಗಳೆಲ್ಲ ಕಮ್ಮಿ ಆದಮೇಲೆ ಮೂಲ ವಿಗ್ರಹನೇ ಹುಡ್ಕೋದು ಭಾಳ ಕಷ್ಟ ಆಗತ್ತಂತೆ. ಆಗ ಒಬ್ಬ ಅಗಸ ಇರ್ತಾನಂತೆ, ಸ್ವಾಮಿ ಬಟ್ಟೆಯನ್ನು ಒಗಿತಾ ಇರ್ತಾನೆ, ಭಾಳ ವಯಸ್ಸಾಗಿರುತ್ತೆ, ಅವನ ಕೈಯಲ್ಲಿ ಗುರುತಿಡಿಸ್ತಾರೆ. ಅವನು ಬಟ್ಟೆ ಒಗೆದ ತೀರ್ಥದನ್ನು ತಗೊಂಡು 50 ವಿಗ್ರಹಗಳ ತೀರ್ಥವನ್ನು ತಗೊಳ್ತಾನೆ. ಅವಾಗ ಅವನಿಗೆ ಮೂಲ ವಿಗ್ರಹ ಯಾವುದು ಅಂತ ಕೂಡ ಗೊತ್ತಾಗತ್ತಂತೆ. ಸ್ನೇಹಿತರೆ, ಇಷ್ಟು ಶ್ರೀರಂಗಂನ ಪುರಾಣ ಕಥೆಗಳು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಶ್ರೀರಂಗಂಗೆ ಹೋದರೆ ಈ ಮೇಲ್ಭಾಗದಲ್ಲಿರ್ತಕ್ಕಂಥ ವ್ಯೂ ಪಾಯಿಂಟ್ಗೆ ಹೋಗಿ 21 ಗೋಪುರಗಳ ದರ್ಶನವನ್ನು ಮಾಡಿ ಬಹಳ ವಿಶೇಷವಾಗಿರುವಂಥ ಜಾಗ ಅಂತ ಹೇಳ್ತಾ, ಹಾಗೆ ಈ ಭೂಲೋಕದ ವೈಕುಂಠಕ್ಕೆ ಹೋಗಿದಂಥ ಎಲ್ಲ ದರ್ಶನ ಪಡೆದಂಥ ಎಲ್ಲ ಭಕ್ತರಿಗೂ ಆ ಶ್ರೀರಂಗನಾಥ ಒಳ್ಳೇದು ಮಾಡಲಿ, ತಮ್ಮ ಕುಟುಂಬಕ್ಕೆ ತಮಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರ ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುವಂಥ ಸಮಯ. ತಮ್ಮೆಲ್ಲರಿಗೂ ಧನ್ಯವಾದಗಳು.